ಇವಾಗ ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತೆ. ಇಡ್ಡಿ ಆಸ್ತಿ ಸಾವುಕಾರನ ಆಸ್ತಿ ಎಲ್ಲ ಈಗ ಈ ಶಾರದಿ ಕೈಯಾಗೈತೆ. ಪೇಪರ್ನ ಭದ್ರವಾಗಿ ಟ್ರಂಕ್ ಹಾಕಿ ಮಡಗಿವ್ನಿ. ಇವನು ಫ್ಯಾಕ್ಟ್ರಿ ಕಟ್ಟೋದೊಂದು ಮುಗಿಲಿ, ಫ್ಯಾಕ್ಟ್ರಿ ಕಟ್ಟೋದೊಂದು ಮುಗಿದ ಮೇಲೆ ನಂದು 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 ಅಂತ ಹೇಳ್ಬಿಟ್ಟು ಇವನ್ನ ಒದ್ದು ಮನೆಯಿಂದ ಈಚೆ ಕಡೆಗೆ ಹಾಕಿ ನಾನು ಸಾವುಕಾತಿ ಥರ ಇವ್ರನ್ನೇ ಆಳ್ಕೊಂಡು ಕುಂತ್ಕೊಂತೀನಿ. ಎಲ್ಲಿ ಗಂಟ ಬಂತು ಫ್ಯಾಕ್ಟ್ರಿ ಕೆಲಸ ಕೇಳಬೇಕು ಅಂತಿತ್ತ. ಸಾವುಕಾರೇ ಎಲ್ಲೋದ್ರಪ್ಪ ಇವರು? ಸಾವುಕಾರೇ, ಈ ನನ್ನ ಮಗು ನೀನು ಸಾವುಕಾರ ಅಂತ ಕರೆಯೋದು? ನಾನೇ ಸಾವುಕಾತಿ. ಆಮೇಲೆ ನಮ್ಮನೆ ಕೂಲಿ ಮಾಡಕ್ಕೆ ಇಕ್ಕಬಿಡ್ತೀನಿ ಇವನ್ನ. ಏನೋ ಪಾಪ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಸಾವುಕಾರೇ. ಅವರು ಮನೆಯಾಗಿಲ್ಲ, ಏನೋ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ಈಚೆ ಕಡೆ ಹೋದ್ರಲ್ಲ, ಆ ಕೆರೆತ ಕಡೆನೋ ಏನೋ ಹೋಯ್ತಾ ಇದ್ರು ಕೆರೆ ಕಡಿಕೆ. ಅದಕ್ಕೆ ನಿನಗೆ ನಾನು ನೋಡ್ಕೊಂಡು ನಾನು ಬರಲ್ಲ ಅಂದೆ, ಬೇಡ ನೀನು ಹೋಗು ಅಂತ ಹೇಳ್ಬಿಟ್ಟು ನಾನು ಕಳಿಸ್ಬಿಟ್ರು. ಕೆರೆ ಕಡೆಗೆ ಹೋಯ್ತಿದ್ರಾ? ಹ್ಞೂ ಕೆರೆ ಕಡೆಗೆ ಹೋಯ್ತಾ ಇದ್ರು. ಅದು ಏನು ಕ್ಯಾಮೆನೋ ಏನು ಕತ್ತಿಯೋ ಗೊತ್ತಿಲ್ಲ. ನಾನು ಬರ್ತೀನಿ ಅಂತಂದೆ, ಬೇಡ ನೀನು ಮಂತಕ್ಕೆ ಹೋಗು, ನಾನು ಅಷ್ಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಗಲೇ ಬಂದು ನಾನು ಅರ್ಧ ಗಂಟೆ ಆಯಿತು, ಅವ್ರು ಇನ್ನೂ ಬಂದಿಲ್ಲ. ಅವ್ರೇನು ಸುಮ್ಮನೆ ಅನ್ಕಂಡ ಲಕ್ಷ ಕೆಲಸ ಇರ್ತವೆ, ಏನೋ ಲಕ್ಷ ಕೆಲಸ ಅಂದಮೇಲೆ ಏನಕ್ಕೋ ಹೋಗಿರ್ತಾರೆ. ಬಿಡು ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಸರಿ. ಎಲ್ಲ ಬಿಸಿನೆಸ್ ತಿಳ್ಕೊಬೇಕು ನಾನು. ಒಂದು ನಿಮಿಷ ಇರು. ಅದು ಈ ಸಾವುಕಾರದು ಎಲ್ಲ ಕಡೆಯಿಂದನೂ ಎಷ್ಟು ಬರ್ತದೆ ಇನ್ಕಮ್ಮು ತಿಂಗಳಿಗೆ? ಎಲ್ಲ ತೆಂಗಿನಕಾಯಿ ಹಾಲದ್ದು ಹಾಲಿಂದು ಎಲ್ಲ ಸೇರಿ ಎಷ್ಟು ಬರ್ಬೋದು ತಿಂಗಳಿಗೆ ಇನ್ಕಮ್ಮು? ಅಂದರೆ ಹಿಂಗೆ ಹೇಳ್ತೀನಿ ಅಂತಲ್ಲ, ನನಗೇನು ಕೆಲ ಕೇಳಿ ತಿಳ್ಕೊಳ್ಳೋದು ಹಂಗಲ್ಲ. ಅದೇನು ಅಂದರೆ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಯಾಕಂದರೆ ನೀವು ಅವತ್ತಿಂದನೂ ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕೆ ಅದು ಎಷ್ಟು ಬರ್ತದೆ ಇನ್ಕಮ್ಮು? ಏನಿಲ್ಲ ಅಂದ್ರೂ 2 ಲಕ್ಷದ ಗಂಟೆ ಬರ್ತದೆ. ಏನು ತಿಂಗಳಿಗೆ 2 ಲಕ್ಷವಾ? ಜಾಸ್ತಿ ಹಸುಗಳವೆ, ಹಾಲಿಂದ ಬರ್ತದೆ. ಆಮೇಲೆ ಬಡ್ಡಿ ಬರಬೇಕು ಸ್ವಲ್ಪ, ಊರಾಗೆಲ್ಲ ಬಡ್ಡಿ ಬಿಟ್ಕೊಂಡವ್ರೆ, ಬಡ್ಡಿ ದುಡ್ಡಾಗ ಬರ್ತದೆ, ತೆಂಗಿನಕಾಯಿಗಳಾಗ ಬರ್ತದೆ. ಆಮೇಲಿಂದ ಯಾವಾಗೂ ಜಮೀನಾಗ ಬರ್ತದಲ್ಲ, ಬೆಳೆ ಅದ್ರಾಗ ಬರ್ತದೆ, ಗೊಬ್ಬರದಾಗ ಬರ್ತದೆ. ಎಲ್ಲ ಒಂದು 2 ಗಂಟೆ ಮುಟ್ಕತ್ತದೆ. ನನಗೆ ಗೊತ್ತಿಲ್ಲ, ಲೆಕ್ಕಾಚಾರಿ ಹೇಳ್ತಾನೆ. ಸರಿ 2 ಲಕ್ಷವಾ ಎಲ್ಲಿ ಮಾಡ್ಗೋದು? ತಿಂಗಳ 2 ಲಕ್ಷ ಬಂದರೆ 2 ಲಕ್ಷ ಎಲ್ಲಿ ಮಾಡ್ಗೋದು? 2 ಲಕ್ಷ ರೂಪಾಯಿ ಒಂದು ದೊಡ್ಡ ಬೀರ್ ತಗೊಂಡ್ಬಿಡ್ತೀನಿ. ಬೀರುನಾಗೆ 2 ಲಕ್ಷ ಜೋಡಿಸ್ಕೊಂಡು ಹೋದ್ರೆ ಬೀರು ತುಂಬ ದುಡ್ಡಾಯ್ತದೆ. ಅಯ್ಯೋ ಶಾರದಾ, ನೀನು ಎಂಥ ಅದೃಷ್ಟವಂತೆ ನೋಡಿ, ಆಸ್ತಿ ಎಲ್ಲ ಈಸಿಯಾಗಿ ಸುಲಭವಾಗಿ ಬರ್ಸ್ಕೊಬಿಟ್ಟಲ್ಲೇ. ಇವ ಅಮ್ಮಂಗೆ ಇವಾಗ ನಾವು ಬುದ್ಧಿ ಬರಲಿ. ಸಾವುಕಾರನೂ ಹಂಗೇನೆ ಯಾವಳು ಬಂದೋಳಲ್ಲ ರೋಜಾ ಅಂತ ಹೇಳ್ಬಿಟ್ಟು, ಅವಳು ಸಾವುಕಾರು ಜೊತೆಯಾಗಿರೋದನ್ನ ಇವಳುವಾಗ ನೋಡಿ ಆವಾಗನೇ ಇದ್ದೋರಿದ್ರೆ ದೂರ ಆಗಲಿ ಸುಮ್ಕಿರು. ಇಲ್ಲ ಅಂದರೆ ಎಲ್ಲ ಕಳ್ಕೊಂಡು ಕುಂತ್ಕೊಂತಾಳೆ. ಈ ಫ್ಯಾಕ್ಟ್ರಿ ಕಟ್ಟಕ್ಕೆ ಕೊಟ್ಟರೆ ಜಾಗ ಎಲ್ಲ ನಾಮ ಹಾಕಿಸ್ಕೊಂತಾವಳೆ. ಅಯ್ಯೋ ದೊರಿದೋಳು. ಅದಕ್ಕೆ ನಾನು ಹೇಳಿದ್ದು, ಹೋಗಿ ನೋಡಲಿ ಕೆರೆತಾಗ ಹೋಗಿ ನೋಡಿದಾಗ ಬುದ್ಧಿ ಬರ್ತದೆ. ಆವಾಗ ನಾವು ಸಾವುಕಾರಿಂದ ದೂರ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಹೋಗಿ ಇವಾಗ ನಾವು ಬುದ್ಧಿ ಕಲ್ತ್ಕೊಡ್ಲಿ ಪಾಪ. ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನನೆಗೂ ನಿನ್ನ ಮರೆಯಲಾರೆ. ಸುಮ್ಕಿರಿ, ನಮ್ಮ ಅಮ್ಮ ನೋಡಿದ್ರೆ ಮದ್ವೆಗೆ ಒಪ್ಕೋತಿಲ್ಲ, ನೀವು ನೋಡಿದ್ರೆ ಕೈ ಇಟ್ಕೊಂಡು ಊರು ತುಂಬ ಆಡಿ ಹೇಳ್ತಾ ಇದ್ದೀರಾ. ನನಗಂತೂ ಶಾನೆ ಬೇಜಾರ ಹೋಗ್ಬಿಟ್ಟೈತೆ ನೋಡಿ. ನಮ್ಮ ಅಮ್ಮಂಗೆ ಹಂಗನ ಹೇಳ್ಬಿಟ್ಟು ನೀವೇ ನೀ ಮದ್ವೆಗೆ ಒಪ್ಪಿಸ್ರಿ. ಇಲ್ಲ ಅಂತಂದರೆ ನಮ್ಮ ಅಮ್ಮ ಬ್ಯಾರ್ಯಾರು ಕೊಟ್ಬಿಟ್ಟು ಮದುವೆ ಮಾಡ್ತಿದ್ದು ಬಿಡ್ತದೆ ಅಷ್ಟೇ. ನಿಮ್ಮನ್ನ ನಾನು ಯಾವ ಪಾಟಿ ಇಷ್ಟಪಡ್ತಾ ಇವನಿ. ನೀವು ನೋಡಿದ್ರೆ ನಮ್ಮ ಅಮ್ಮನ ಹತ್ರ ಏನೂ ಕೇಳ್ತಾನೆ ಇಲ್ಲ. ನಮ್ಮ ಅಮ್ಮಂಗಂತೂ ನಿಮ್ಮನ್ನು ಕಂಡ್ರೆ ಇಷ್ಟನೇ ಇಲ್ಲ. ಇನ್ನೂ ಸಾವುಕಾರ ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟ ಆಗೋಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ನೀವೇ ಬಂದು ಮಾತಾಡಿ, ನೀನೇನು ತಲೆ ಕೆಡಿಸ್ಕೊಬೇಡ, ತಲೆ ಮ್ಯಾಲೆ ತಲೆ ಬೀಳಲಿ. ಏನಾರ ಆಗಲಿ, ನೀನೇ ನನ್ನ ಹೆಂಡ್ತಿ, ನಾನೇ ನಿನ್ನ ಗಂಡ, ಸರಿನಾ? ಅದೇನು ಕೇಳ್ತದೆ ನಿಮ್ಮಮ್ಮ ಎಲ್ಲನೂ ಕೊಟ್ಟು ನೀನು ಮದುವೆ ಮಾಡ್ಕೊತೀನಿ, ಸರಿನಾ ಚಿನ್ನ? ನೀನೇನು ಹೆದರ್ಕೋಬೇಡ ರೋಜಾ, ನಾನಿದ್ದೀನಲ್ಲ, ನಾನಿರ್ಬೇಕಾದ್ರೆ ನೀನು ಯಾಕೆ ಹೆದರ್ಕತ್ತೀಯಾ? ಹಂಗಲ್ಲ, ನಮ್ಮಮ್ಮ ಒಂಥರ ನಮ್ಮ ಅಮ್ಮಂಗೆ ಅದೇನು ಇಷ್ಟನೋ ಅದು ನಿನ್ನ ಮಾಡೋದು ಜಾಸ್ತಿ. ನಮ್ಮಮ್ಮ ಬೇರೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ನಿಮ್ಮನ್ನು ಬಿಟ್ಬಿಟ್ಟಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಂಗೆ ಶಾನೇ ಬೇಜಾರಾಯ್ತೈತಿ. ನಿಮ್ಮನ್ನು ಬಿಟ್ಬಿಟ್ಟನೆ ಹೆಂಗಿರಲಿ, ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಕೈಲೊಂದು ದಿನನೂ ಇರೋಕ್ಕಾಗಿಲ್ವಲ್ಲ, ಅದಕ್ಕೆ ನಾನು ಯಾಕೆ ಹೇಳಿದ್ದು. ನಮ್ಮಮ್ಮ ಅದು ಏನು ಹೇಳ್ತದೆ ಎಲ್ಲದಕ್ಕೂ ಅಂತ ಅಂದ್ಬಿಡಿ ಪ್ಲೀಸ್. ಅಯ್ಯೋ 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 ಅಯ್ಯೋ, ಮನೆಯಾಳು ನನ್ನ ಮಗ, ಕಂತ್ರಿ ನನ್ನ ಮಗ, ಲೋಪರ್ ನನ್ನ ಮಗ, ನಾಯಿ ನನ್ನ ಮಗ. ಇದೇನು ಇವಳು ಯಾವಳು ಕೈ ಹಿಡ್ಕೊಂಬಿಟ್ಟು ಚಕ್ಕಂದಾಡ್ತಾವನಲ್ಲ. ಅಯ್ಯೋ ಇವನು ಮಕ್ಕ ಮುಚ್ಚ ನೆಗದ್ ಬಿದ್ದು ಎಳ್ಳಿ ಕೈ ಆಗೋಗ ಬರಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಅಯ್ಯೋ 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 ಅಯ್ಯೋ, ಇದೇನು ಮಾಡ್ತಾವನೆ ಇವಳು ಅವಳು ಸುಪ್ನಾತಿ ಸುಪ್ಪಿ. ಇವಳು ಕೈ ಹಿಡ್ಕೊಂಡು ಮಾತಾಡ್ತಾವನಲ್ಲ. ಅಯ್ಯೋ ಶಾರದಿ, ನಿಂಗೆ ಪಂಗನ ಮನೆ ನಿಂಗೆ. ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನ ಗಿಣಿ, ಹತ್ತಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ. ಅಯ್ಯೋ ಶಾರದಿ, ಹೋಗ್ಬಿಟ್ನಲ್ಲೇ ನಿನ್ನ ಚಿನ್ನಾರನ್ನ ಬೊಂಬೆ ಹಂಗೆ ಹಿಂಗೆ ಅಂತ ಇದ್ದನು. ಇವಾಗ ನನ್ನೇನೇ ಉಗಿದ್ಬಿಟ್ಟು ಯಾವಳ್ದೋ ಕೈ ಹಿಡ್ಕೊಂಡು ಹೋಯ್ತಾವನಲ್ಲ. ಈ ಲೋಪರ್ ನನ್ನ ಮಗಂಗೆ ಏನೇ ಬಂದಿರೋದು ದೊಡ್ಡ ಲೋಪರ್ ನನ್ನ ಮಗ ಇವನು. ಅಯ್ಯೋ ನಿನ್ನ ಬಾಯಿಗೆ ಮುಣ್ಣಾಕ ನಿಂಗೆ ಬರಬಾರ್ದು ಪರ. ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ ಏನಿಲ್ಲ. ನಾನು ಬಿಟ್ಬಿಟ್ಟು ಅವಳ ಸುಪ್ನಾತಿ ಹಿಂದೆ ಓಡಾಡ್ತಿದ್ಯಲ್ಲ ಶಾರದಿ. ಅಷ್ಟೇ, ಈ ಗಂಡಸ್ರನ್ನ ಮಾತ್ರ ನಂಬೇಡ. ಈ ಗಂಡಸ್ರು ಸರಿ ಇಲ್ಲ, ಈ ಗಂಡಸ್ರು ಹೊಸಿನೂ ಸರಿ ಇಲ್ಲ, ಎಲ್ಲ ಮೋಸ್ಗಾರರು. ನೀನೇನು ತಲೆ ಕೆಡಿಸ್ಕೊಬೇಡ ರೋಜಾ, ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ಮದುವೆ ವಿಚಾರನ ಬಂದ್ಬಿಟ್ಟು ನಾನು ಮಾತಾಡ್ತೀನಿ, ಸರಿನಾ? ಮದುವೆನೂ
ಮದುವೆನೂ ಮಾಡ್ಕೊಂತವನ ಅಂದರೆ ನನ್ನ ಏನು ಅನ್ಕೊಬಿಟ್ಟವ್ ನೀನು ಹಾಂ ನನ್ನನ್ನು ಮದುವೆ ಮಾಡ್ಕೊತೀನಿ ಅಂತ ನಂಬಿಸಿದ್ದ. ಇವಾಗ ಇವಳು ಯಾರೋ ಸಂದಾಕಿರೋಳು ಸಿಕ್ಕೋಳೆ ಅಂತ ಹೇಳ್ಬಿಟ್ಟು ಇವಾಗ ಇವಳನ್ನು ಮದುವೆ ಮಾಡ್ಕೊತೀನಿ ಅಂತ ನಂಬಿಸ್ತವನೆ. ನಾಳೆಗೆ ಇನ್ನೊಬ್ರು ಹಿಂಗೆ ನಂಬಿಸ್ತಾನೆ ಅನ್ನಿಸ್ತದೆ. ಚಪ್ಪರ್ ನನ್ನ ಮಗ. ಅಷ್ಟೇ ಶಾರದಿ, ಮುಗೀತು. ನಾನು ಯಾಕೆ ಅಳ್ತಾ ಇದ್ದೀನಿ? ನಾನು ಯಾಕೆ ಅಳಬೇಕು? ನಾನು ಯಾಕೆ ಅಳಬೇಕು? ಅಯ್ಯೋ ಶಾರದಿ, ನೀನು ತಲೆನಾಗ ಬುದ್ಧಿನೇ ಇಲ್ಲ. ನನ್ನ ಮಗ ಹೋದ್ರೇನಂತೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಜೀವನದಾಗೆ. ಮನೆ ಎಲ್ಲ ಆಸ್ತಿ ಪತ್ರಕ್ಕೂ ಸೈನ್ ಹಾಕ್ಸ್ಕೊಬಿಟ್ಟು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ. ಶಾರದಿ, ಗ್ರೇಟ್ ಶಾರದಿ ನೀನು. ಗ್ರೇಟ್ 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 ಶಾರದಿ ನೀನು. ಒಳ್ಳೆ ಕೆಲಸ ಮಾಡಿಬಿಟ್ಟೆ. ಲೋ ಸಾವುಕಾರ, ಇವಳಿಂದೇನ ಅಲ್ಲಿ ಇಲ್ಲ ಇವ್ರ ಅಮ್ಮನಿಂದೇನ ಅಲ್ಲಿ ನನಗೇನ್ಲ ಆಗಬೇಕು? ಹಾಂ, ಓಹ್, ಆಸ್ತಿ ಎಲ್ಲ ನನಗೆ ಇದಾಯ್ತದೆ ಅಂತನಾ? ಆಸ್ತಿ ಎಲ್ಲ ನನಗೆ ಸಿಕ್ಕೈತೆ ಕಣ್ಲಾ, ನನಗೆ ಸಿಕ್ಕೈತೆ. ನಿನ್ನ ಆಸ್ತಿ ಎಲ್ಲ ಇವಾಗ ನನ್ನ ಕೈಯಾಗೈತೆ ಕಣ್ಲಾ, ನನ್ನ ಕೈಯಾಗೈತೆ. ನೀನು ಇವಾಗ ಬಿಕ್ಸುಕುಂಗಿನ್ನ ಕಡೆ ಕಣ್ಲಾ. ನಾನು ಸಾಕಾಗೋಗ್ಬಿಡ್ತು ಇವಳನ್ನ ನೋಡ್ಬಿಟ್ಟು ಇವನ ಜೊತೆ. ಇವಳ ಜೊತೆ ಓಡಾಡು, ಯಾರ ಜೊತೆ ಓಡಾಡು, ಆಸ್ತಿ ಮಾತ್ರ ನನ್ನ ಹೆಸರಿನಾಗೈತೆ. ಅಪ್ಪ ಸತ್ಯ, ಬರೀಕಂಡೆ. ಈ ನನ್ನ ಮಗುನ ಗಾನೆ ನಂಬ್ಕೊಬಿಟ್ಟು ನಾನು ಏನಾರ ಅಂದರೆ ಸುಮ್ಮನೆ ಇದ್ಬಿಟ್ಟಿದ್ರೆ ಆಸ್ತಿನೂ ಹೋಗೋದು, ಎಲ್ಲ ಹೋಗೋದು. ಒಳ್ಳೆ ಕೆಲಸ ಮಾಡಿದ್ದೀವಿ ಬಿಡು. ಈ ಶಾರದಿನ ಯಾಮರ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ. ಚಿನ್ನ, ನಿನ್ಗೋಸ್ಕರ ನಮ್ಮ ಮನೆಗಿರೋ ಚಿನ್ನ ಎಲ್ಲನೂ ತಂದು ಕೊಡ್ತೀನಿ ಚಿನ್ನ. ಅದೆಲ್ಲ ಆಲ್ರೆಡಿ ಶಾರದಿ ಪಾಲಾಗೋಗ್ಬಿಟ್ಟೈತೆ ಚಿನ್ನ. ಅಷ್ಟೇ ಅಲ್ಲ, ನಿನಗೇನು ಬೇಕು ಕೇಳು. ಈ ಮನೆ ಒಡತಿನೇನಿಯ ನೀನು, ನನ್ನ ಮನದ ಒಡತಿ ನೀನೇನೆನಿಯ. ನಿನಗೇನು ಬೇಕು ಕೇಳು, ನಿನಗೆ ಏನು ಬೇಕಂದ್ರೆ ಕೊಡಿಸ್ತೀನಿ. ಹೊಸ್ದಾಗೆ ಪ್ಯಾಕ್ಟ್ರಿ ಬೇರೆ ಕೊಡ್ತಾ ಇದ್ದೀನಿ. ಅದನ್ನು ಈ ಶಾರದಿಗೋಸ್ಕರ ಕಟ್ತಾ ಇದೆಯಾ? ಈ ಶಾರದಿ ಹೆಸರಿನಾಗೇನೇ ಐತೆ. ಆ ಪ್ಯಾಕ್ಟ್ರಿನಾಗೆ ಒಳ್ಳೆ ಲಾಭ ಬರ್ತದೆ, ಸರಿನಾ? ಕಾಲ ಮೇಲೆ ಕಾಲು ಹಾಕೊಂಡು ತಿನ್ಬೋದು ನೀನು. ಕಾಲ ಮೇಲೆ ಕಾಲು ಹಾಕೊಂಡು ನಾನು ತಿಂತೀನಿ, ನೀವು ನೋಡ್ತಾ ಇರ್ರಿ. ಶಾರದಿ ಕಂಪ್ನಿನೇನೆಯ. ಆ ಕಂಪ್ನಿಗೆ ನಿನ್ನ ಹೆಸರು ನೆನೆಯ ಇಕ್ತೀನಿ. ನನ್ನ ಕಂಪ್ನಿಗೆ ಅವಳ ಹೆಸರು ಹೆಂಗ್ಲಾ ಇಕ್ತೀಯ? ನನ್ನ ಕಂಪ್ನಿ ಕಣ್ಲಾ, ಶಾರದಾ ಕಂಪನಿ. ಸರಿನಾ? ಶಾರದಾ ಕಂಪನಿ. ನೆನಪಿಟ್ಕೊಬಿಡು, ಜ್ಞಪ್ತಿಟ್ಕೊಬಿಡು. ಅವಳ ಹೆಸರು ಕಟ್ತಾನಂತೆ. ನನ್ನನ್ನು ಯಾರು ಯಾಮರ್ಸಕ್ಕಾಗಲ್ಲ. ನನ್ನ ಆಸ್ತಿ ಎಲ್ಲ ನನ್ನ ಕೈಯಾಗಿರ್ತದೆ. ನೀವು ನಿಜ ಹೇಳ್ತಾ ಇದ್ದೀರಾ? ನನ್ನ ಹೆಸರೇ ಇಡ್ತೀರಾ? ನಿನ್ನ ನಾಳೆ ಗುಚ್ಚಿನ ನಿನ್ನ ಹೆಸರೇ ಇಕ್ತೀನಿ, ಸರಿನಾ? ರೋಜಾ ಕಂಪ್ನಿ ಅಂತಲೇ ಹೆಸರಿಕ್ತೀನಿ. ನೀನು ನಾನು ಆರಾಮಾಗಿರ್ಬೋದು. ನಿನ್ನ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಟ್ಟು ಆಗಲಿ ಎಲ್ಲ ನನ್ನ ಹೆಸರು ಮಾಡಿಸ್ಕೊಬಿಟ್ಟಿದ್ದೀನಿ. ನಮ್ಮ ಮನೆ ಅದೆಲ್ಲನೂ ನಿನ್ನ ಹೆಸರಿಗೆ ಮಾಡ್ಕೊಡ್ತೀನಿ ಬೇಕಾರೆ. ಮನೆ ಎಷ್ಟು ದೊಡ್ಡದಾಗೈತೆ ಗೊತ್ತಾ? ನಮ್ಮ ಮನೆ ನೀನು ಕರ್ಕೊಂಡು ಹೋಗಿದ್ನಲ್ಲ, ಇನ್ನೊಂದು ಮನೆ ಐತೆ, ಅದಕ್ಕಿನ್ನೂ ದೊಡ್ಡದಾಗೈತೆ. ಊರಾಗೆ ಎಷ್ಟೊಂದು ಜನ ಎಲ್ಲನೂ ನಮ್ಮ ಮನೆಯಾಗೇ ಬಾಡಿಗೆಗವ್ರೆ ಗೊತ್ತಾ? ಅದೆಲ್ಲನೂ ನಿನಗೆ ಆಯ್ತದೆ. ನಾನು ನೀನು ಖುಷಿಯಾಗೆ 100 ಕಾಲ ಸುಖವಾಗಿರ್ಬೋದು ನೋಡು. ಅಯ್ಯೋ ಹೌದಾ? ಊರಾಗೆಲ್ಲ ಬಾಡಿಗೆ ಕೊಟ್ಟಿದ್ದೀನ? ನನ್ನ ಆಸ್ತಿ ಅಲ್ವಾ, ನಾನೇ ವಸೂಲಿ ಮಾಡ್ತೀನಿ ನಿನ್ನ ಮೇಲೆ ಬಾಡಿಗೆ ಎಲ್ಲನೂ. ಹೆಂಗಿದ್ರೆ ಈ ಶಾರದಿ ಹೆಸರಿಗೆ ಸೇರ್ಕೊಬಿಟ್ಟೈತೆ. ನನ್ನ ಮಗನೇ ಕುಡಿಸ್ಬಿಟ್ಟು ಎಲ್ಲ ಸೈನ್ ಹಾಕ್ಸ್ಕೊಂಡದನ್ನ ಮರ್ತೋಗ್ಬಿಟ್ಟವನಿ ಅನ್ನಿಸ್ತದೆ. ಕುಡುಕ್ ನನ್ನ ಮಗ ಎಲ್ಲ ಮರ್ತೋಗ್ಬಿಟ್ಟವನಿ. ಯಪ್ಪ, ಪತ್ರುವ ಹೊಸಿ ಜೋಪಾನಾಗಿ ಎತ್ತಿಕೊಬಿಡ್ತೀನಿ, ಇಲ್ಲ ಕಳ್ತನ ಮಾಡಿಸ್ಬಿಡ್ತಾನೆ ಕೊಂತ್ರಿ ನನ್ನ ಮಗ. ಸರಿ, ಹಾಗಾದರೆ ಅಮ್ಮನ ಹತ್ರ ಹೋಗ್ಬಿಟ್ಟು ಮಾತಾಡಿ ನೀವು ಒಂದ್ಸಲ. ಅಮ್ಮ ಏನು ಹೇಳ್ತಾರೋ ಅದೇ ಫೈನಲ್ಲು. ಅಮ್ಮ ಹ್ಞೂ ಅಂತ ಹೇಳಿದ್ರೆ ನನಗೂ ಹೂನೇ, ಅಮ್ಮ ಬೇಡ ಅಂತ ಹೇಳಿದ್ರೆ ನನಗೂ ಬೇಡ. ಅಮ್ಮ ಏನು ಹೇಳಿದ್ರೆ ಅದೇ ಫೈನಲ್ಲು. ಸರಿ ಆಯಿತು, ನಾಳೆನೇ ಬಂದ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ಇನ್ನೊಂದು ಸಲ ಮಾತಾಡ್ತೀನಿ. ಏನು ಎಲ್ಲ ಕೇಳಿಬಿಟ್ಟು ನಾಳೆನೇ ಮಾತಾಡ್ತೀನಿ. ನಿನ್ನನ್ನು ಹಾಕೊಂಡೋಗೋಣ ಮದುವೆ ಮಾಡ್ಕೊತೀನಿ, ತಲೆ ಕೆಡಿಸ್ಕೊಬೇಡ, ಸರಿನಾ? ಫ್ಯಾಕ್ಟ್ರಿ ಕೆಲಸ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಏನೋ ಒಂದು ಸ್ವಲ್ಪ ಆ ಫ್ಯಾಕ್ಟ್ರಿನಾಗ ಹೊಸಿ ರಿಸ್ಕ್ ಐತೆ. ಫ್ಯಾಕ್ಟ್ರಿ ಎಲ್ಲ ಕೆಲಸ ಮುಗಿಲಿ, ಆಮೇಲಿಂದ ನಾನು ನೀನು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರ್ಬೋದು, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಮ್ಮನ ಹತ್ರ ಮಾತಾಡಿ ನಾನು ಮಾತಾಡ್ತೀನಿ. ನಡಿ. ಸರಿ ಬನ್ನಿ ಹೋಗೋಣ. ಸುಮ್ಮನೆ ಲೇಟ್ ಆಯ್ತದಿಲ್ಲಿ. ಹಾಂ ನಡಿ ಹೋಗೋಣ ನಡಿ. ಏನು ಖುಷಿಯಾಗಿ ಹೋಯ್ತಿದ್ಯಾ ಕಣ್ಲಾ? ಹೋಗು. ಶಾನೆ ಖುಷಿ, ಶಾನೆ ದಿನ ಇರೋಕ್ಕಿಲ್ಲ. ಹೋಗು. ಲೋಪರ್ ಬಡ್ಡಿ ನನ್ನ ಮಗನೇ, ನನಗೆ ಮೋಸ ಮಾಡಿ ಇವಳನ್ನ ಕೊಟ್ಕೊಂಡು ಇವಳೇ ಸಿಗ್ತೀಯ ಕಂಪ್ನಿಗೆ. ನಿಮ್ಮ ಅಪ್ಪಂದು ಅನ್ಕೊಂಡ ಜಮೀನು? ನಿಮ್ಮ ಅಪ್ಪನ ಹೆಸರಿನಾಗೈತಲ್ಲ ಜಮೀನೆಲ್ಲ ಪ್ಯಾಟ್ರನ್ನ ಸೇರಿ ಎಲ್ಲ ನನ್ನ ಹೆಸ್ರಿಗೆ ಬರ್ಕೊಟ್ಟಿದ್ಯಾ? ಮರಿಬೇಡ ನೀನು. ಕುಡುಗೆ ಎಪ್ತಿನಾಗೆ ಎಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟಿದ್ಯಾ ನನ್ನ ಮಗನೇ. ನಾನು ಹೊಲ್ದಾಗ ಪ್ಯಾಕ್ಟ್ರಿ ಕೊಡ್ತಾವನೆ ಅಂದರೆ ನನಗೆ ಮೋಸ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ನ ಏನು ಇವನು? ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲನಂದರೆ ಈ ಜನುಮ್ದಾಗ ಸಾಧ್ಯ ಇಲ್ಲ ಬಿಡು. ಆದಷ್ಟು ಬೇಗ ಫ್ಯಾಕ್ಟ್ರಿ ಕೆಲಸ ಮುಗಿಲಿ. ಫ್ಯಾಕ್ಟ್ರಿ ಕೆಲಸ ಮುಗಿದಿದ ತಕ್ಷಣ ನನ್ನ ಮಗನ ಚುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕಿ ಆಸ್ತಿ ಎಲ್ಲ ನಂದೇ ಕಂಡ್ಲ ಲೋಪರ್ ನನ್ನ ಮಗನೇ ಅಂತ ಹೇಳಿ ಕೆರ ಕಿತ್ತೋದಂಗೆ ಹೊಡೆದು ಇವಳನ್ನು ಇಬ್ಬರು ಈಚೆ ಕಡೆ ಕೆಸಿತೀನಿ. ಇಬ್ಬರು ಬಂದು ನಮ್ಮ ಮನೆ ಹತ್ರ ಕೂಲಿ ಮಾಡ್ಕೊಂಡು ಬಿದ್ದಿರಲಿ. ಲೋಪರ್ ಬಡ್ಡೆ ತದವು. ಯಾರು ನಂಬೇಡ ಶಾರದಾ, ನೀನು ಯಾರು ಸರಿ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ಆಸ್ತಿ ಎಲ್ಲ ನೀನು ಹೆಸರು ಮಾಡಿಸ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ನನ್ನ ಮಕ್ಕಳನ್ನ ಮಾತ್ರ ನಂಬೇಡ, ಜನ್ಮದಾಗೂ ನಂಬೇಡ, ಗಂಡಸ್ರನ್ನ ಮಾತ್ರ. ಇವಾಗ ಒಂಥರ ಇರ್ತಾರೆ, ಇನ್ನೊಬ್ಳು ನನಗಿನ ಸಂದಕರ ಹುಡುಗಿ ಬಂದರೆ ಸಂದಕರ ಹುಡುಗಿಂದೆ ಓಡೋಂಟೋಗ್ಬಿಡ್ತಾರೆ. ನೋಡು, ಈ ಸಾಹುಕಾರ ಮಾಡ್ದನಲ್ಲ ಅಂಥ ಕೆಲಸನೇನಿಯ.